I am Saraswati V. Patil, Assistant Professor of Economics, Government First Grade College, ಶಿಗ್ಗಾಂ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಕಾಮ್ನ ಮೊದಲನೇ ಸೆಮಿಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಅಧ್ಯಯನವಾಗಿದೆ. ಇಂದು ನಾವು ಸಿಗ್ನಿಫಿಕೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹಿಂದಿನ ಕ್ಲಾಸಿನಲ್ಲಿ ವ್ಯವಹಾರ ಅರ್ಥಶಾಸ್ತ್ರದ ಮೂಲಭೂತ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. We have studied fundamental principles of business economics in the previous class. Today we have discussed the importance of business economics or significance of business economics. We have discussed the introduction about the significance of business economics. Business economics as a new and developing discipline has been attaining increasing importance in the modern business world. Managerial economics is very often called by different names such as business economics, economics analysis for business decisions, theory of the firm, economics of the firm, economics of the enterprise, etc. But of them, the names of business economics and managerial economics are at the most fitting ones. ನಿರ್ವಹಣೆಯ ಅರ್ಥಶಾಸ್ತ್ರವು ನವೀನವಾದ ಬೆಳೆಯುತ್ತಿರುವ ಶಾಸ್ತ್ರವಾಗಿದ್ದು ಅದು ಇಂದಿನ ನಿರ್ವಹಣೆಯ ಪ್ರಪಂಚದಲ್ಲಿ ಹೆಚ್ಚಿನ ಮಹತ್ವ ಪಡೆಯುತ್ತಲಿದೆ. ನಿರ್ವಹಣೆಯ ಅರ್ಥಶಾಸ್ತ್ರವು ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರವು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತದೆ. ಅದಕ್ಕೆ ನಿರ್ವಹಣೆಯ ಅರ್ಥಶಾಸ್ತ್ರ, ವ್ಯಾವಹಾರಿಕ ಅರ್ಥಶಾಸ್ತ್ರ, ವ್ಯವಹಾರದ ತೀರ್ಮಾನಗಳಿಗಾಗಿ ಆರ್ಥಿಕ ವಿಶ್ಲೇಷಣೆ, ವ್ಯವಹಾರ ಸಂಸ್ಥೆಯ ಸಿದ್ಧಾಂತ, ವ್ಯವಹಾರ ಸಂಸ್ಥೆಯ ಅರ್ಥಶಾಸ್ತ್ರ ಎಂದು ಇತ್ಯಾದಿಯಾಗಿ ಕರೆಯುತ್ತಾರೆ. ಆದರೆ ಅವುಗಳಲ್ಲಿ ನಿರ್ವಹಣೆಯ ಅರ್ಥಶಾಸ್ತ್ರ ಮತ್ತು ವ್ಯಾವಹಾರಿಕ ಅರ್ಥಶಾಸ್ತ್ರ ಎಂಬುವುಗಳು ಮಾತ್ರ ಅತ್ಯಂತ ಸಮರ್ಪಕವಾದ ಹೆಸರುಗಳಾಗಿವೆ. Let us discuss what are the significance of the business economics or importance of the business economics. First one, that is the tools and techniques for business decisions. Business economics provides to the management important tools and techniques so essential for decision making and forward planning. These tools and techniques are most relevant to the firm decision making process under the conditions of uncertainties. The business economist, with his knowledge of these tools and techniques, research and efficiency, occupies a very predominant place in the modern business world. ಅದು ನಿರ್ವಹಣೆಯ ತೀರ್ಮಾನಗಳಿಗಾಗಿ ತಂತ್ರಗಳನ್ನು ಮತ್ತು ಸಾಧನಗಳನ್ನು ಒದಗಿಸುತ್ತದೆ. ವ್ಯವಹಾರಿ ಸಂಸ್ಥೆಯ ವ್ಯವಸ್ಥಾಪಕ ಮಂಡಳಿಯು ವ್ಯವಹಾರದಲ್ಲಿ ಅನೇಕ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ಭಾವಿ ಯೋಜನೆಯನ್ನ ರೂಪಿಸಬೇಕಾಗುತ್ತದೆ. ಇದಕ್ಕಾಗಿ ಅತ್ಯವಶ್ಯಕವಾಗಿ ಬೇಕಾಗುವ ತಂತ್ರಗಳನ್ನು ಮತ್ತು ಸಾಧನಗಳನ್ನು ಮತ್ತು ವ್ಯವಸ್ಥಾಪಕ ಮಂಡಳಿಗೆ ಒದಗಿಸುತ್ತದೆ. ಅನಿಶ್ಚಿತವಾದ ವ್ಯವಹಾರಿ ಸನ್ನಿವೇಶದಲ್ಲಿ ಈ ತಂತ್ರಗಳು ಮತ್ತು ಸಾಧನಗಳು ವ್ಯವಸ್ಥಾಪಕ ಮಂಡಳಿಗೆ ಬಹಳ ಉಪಯುಕ್ತವಾಗುತ್ತವೆ. ಇಂದಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ನಿರ್ವಹಣೆಯ ಅರ್ಥಶಾಸ್ತ್ರಜ್ಞನು ಈ ತಂತ್ರಗಳನ್ನು ಮತ್ತು ಸಾಧನಗಳ ಜ್ಞಾನ, ಸಂಶೋಧನೆ ಮತ್ತು ದಕ್ಷತೆಗಳ ಮೂಲಕ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಾನೆ. And second one, useful fundamental concept. Business economics provides very useful fundamental concept or principles to the management of a business firm. These concepts or principles such as opportunity cost principle, incremental principle,
time perspective principle, discounting principle, and equi-marginal principle are very useful to the management in taking managerial decisions and formulating plans for the future. The knowledge of these concepts or principles is quite essential for demand forecasting in analyzing and solving managerial problems and increasing the efficiency and intelligence of the business economist. ಅದು ವ್ಯವಹಾರಿ ಸಂಸ್ಥೆಯ ವ್ಯವಸ್ಥಾಪಕ ಮಂಡಳಿಗೆ ಅತ್ಯುಪಯುಕ್ತವಾದ ಮೂಲಭೂತ ಪರಿಭಾವನೆಗಳನ್ನು ಅಥವಾ ತತ್ವಗಳನ್ನು ಒದಗಿಸುತ್ತದೆ. ಈ ಪರಿಭಾವನೆಗಳು ಅಥವಾ ತತ್ವಗಳು ಯಾವೆಂದರೆ ಸದಾವಕಾಶ ವೆಚ್ಚದ ತತ್ವ, ಸೋಡಿಯ ತತ್ವ, ಹೆಚ್ಚಳದ ತತ್ವ, ಕಾಲದೃಷ್ಟಿಯ ತತ್ವ, ಸಮ ಅಂಚಿನ ತತ್ವ. ಇವೆಲ್ಲವೂ ವ್ಯವಹಾರಿ ವ್ಯವಸ್ಥಾಪಕರಿಗೆ ಸಮರ್ಪಕವಾದ ವ್ಯವಹಾರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಭವಿಷ್ಯದ ಬಗೆಗೆ ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳಷ್ಟು ಉಪಯುಕ್ತವಾಗಿದೆ. ಬೇಡಿಕೆಯನ್ನು ಊಹೀಕರಿಸಲು, ವ್ಯವಹಾರದ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಪರಿಹರಿಸಲು ಮತ್ತು ವ್ಯವಸ್ಥಾಪನೆಯ ಸಾಮರ್ಥ್ಯವನ್ನು ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಈ ಪರಿಭಾವನೆಗಳ ಅಥವಾ ತತ್ವಗಳ ಜ್ಞಾನವು ವ್ಯವಸ್ಥಾಪಕವಾಗಿರುವುದು ಅತ್ಯವಶ್ಯಕವಾಗಿದೆ. Third one, that is the solution to basic problems. Business economics provides more apt answers to the following problems of decision making. First one is, what should be the product mix? And second one, what is the least cost production technique and input mix? That is, what should be the idea input-output relation? And another one, what should be the price output policy of the firm? And next one, what should be an ideal investment policy? And another one, what should be the advertising or selling cost? ಅದು ವ್ಯವಹಾರದ ಮೂಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ನಿರ್ವಹಣೆಯ ಅರ್ಥಶಾಸ್ತ್ರವು ವ್ಯವಹಾರಿ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲು ಅವಕಾಶ ಮಾಡಿಕೊಡುತ್ತದೆ. ವಸ್ತುಗಳ ಮಿಶ್ರಣವು ಹೇಗಿರಬೇಕು, ಕನಿಷ್ಠ ವೆಚ್ಚದ ಉತ್ಪಾದನೆಯ ತಂತ್ರ ಮತ್ತು ಸಲುವಳಿಗಳ ಮಿಶ್ರಣ ಎಂದರೇನು, ಸಲುವಳಿಗಳ ಉತ್ಪತ್ತಿ ಮಾದರಿಯ ಸಂಬಂಧ ಹೇಗಿರಬೇಕು, ನಂತರ ಸಂಸ್ಥೆಯ ಬೆಲೆಯ ಧೋರಣೆ ಮತ್ತು ಉತ್ಪತ್ತಿಯ ಧೋರಣೆ ಹೇಗಿರಬೇಕು, ಅದರ ನಂತರ ಮಾದರಿಯ ಬಂಡವಾಳ ಹೂಡಿಕೆಯ ನೀತಿ ಹೇಗಿರಬೇಕು, ನಂತರ ಜಾಹೀರಾತಿನ ವೆಚ್ಚ ಅಥವಾ ಮಾರಾಟದ ವೆಚ್ಚವು ಎಷ್ಟಿರಬೇಕು ಇತ್ಯಾದಿ ಈ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲು ಅವಕಾಶವನ್ನು ಮಾಡಿಕೊಡುತ್ತದೆ. ನೆಕ್ಸ್ಟ್ ಒನ್, ದಟ್ ಈಸ್ ದ ಬಿಸಿನೆಸ್ ಡಾಟಾ. Business data are quite essential solving the complex problems of decision making. They require to be collected and analyzed in the light of business objectives. Business economics supplies such data to the management. A business economist organizationally is placed nearer to the policymaker simply because his main task to improve the quality of policy making as it affects short-term operations and long-term planning. ಅದು ವ್ಯವಹಾರದ ಬಗೆಗಿನ ಅಂಕಿ ಅಂಶಗಳನ್ನು ಒದಗಿಸುತ್ತದೆ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅಂಕಿಅಂಶಗಳನ್ನು ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಅವುಗಳನ್ನು ಸಮರ್ಪಕವಾದ ಮೂಲಗಳಿಂದ ಸಂಗ್ರಹಿಸಿ ಸಂಸ್ಥೆಯ ಉದ್ದೇಶಗಳನ್ನು ಗಮನಿಸಿ ಅವುಗಳನ್ನು ವಿಶ್ಲೇಷಿಸಬೇಕು. ನಿರ್ವಹಣೆಯ ಅರ್ಥಶಾಸ್ತ್ರ
ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರವು ಸಂಸ್ಥೆಯ ವ್ಯವಸ್ಥಾಪಕ ಮಂಡಳಿಗೆ ಇಂಥ ಅಂಕಿಅಂಶಗಳನ್ನು ಒದಗಿಸುತ್ತದೆ. ನಿರ್ವಹಣೆಯ ಅರ್ಥಶಾಸ್ತ್ರಜ್ಞನು ವ್ಯವಸ್ಥಾಪಕರಿಗೆ ಇಂಥ ಅಂಕಿಅಂಶಗಳನ್ನು ಒದಗಿಸಿ ಯೋಗ್ಯ ತೀರ್ಮಾನಗಳನ್ನು ಅವರು ತೆಗೆದುಕೊಳ್ಳುವಂತೆ ಅವರಿಗೆ ನೆರವಾಗುತ್ತಾರೆ. Fifth one, that is the useful in forecasting. Business economics is very useful in demand forecasting, which is of great importance in business planning. Short-term and long-term demand forecasting is one of the main tasks the business economist. He will discharge his duties in his connection efficiently and help the management achieve success in its business. He is also assigned such tasks as product improvement, product planning, sales promotion, inventory control, manpower planning, etc. Therefore, a managerial economist serves as a guide to the people in the business. ಅದು ಬೇಡಿಕೆಯ ಊಹೀಕರಣದಲ್ಲಿ ಬಹಳಷ್ಟು ಉಪಯುಕ್ತವಾಗಿದೆ. ಬೇಡಿಕೆಯ ಊಹೀಕರಣವು ಭಾವಿ ವ್ಯವಹಾರದ ಯೋಜನೆಗಳನ್ನು ರೂಪಿಸುವಾಗ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಬೇಡಿಕೆಯ ಊಹೀಕರಣವನ್ನು ಕೈಗೊಳ್ಳುವುದು ನಿರ್ವಹಣೆಯ ಅರ್ಥಶಾಸ್ತ್ರಜ್ಞನ ಪ್ರಮುಖ ಕಾರ್ಯವಾಗಿದೆ. ಅವನು ತನ್ನ ಈ ಕರ್ತವ್ಯಗಳನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಿ ವ್ಯವಸ್ಥಾಪಕ ಮಂಡಳಿಗೆ ನೇರವಾಗಿ ಸಂಸ್ಥೆಯು ತನ್ನ ವ್ಯವಹಾರದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುವಂತೆ ಪ್ರಯತ್ನಿಸುತ್ತಾನೆ. ವಸ್ತುವಿನ ಸುಧಾರಣೆ, ವಸ್ತುವಿನ ಯೋಜನೆ, ಮಾರಾಟ ಪ್ರವರ್ತನೆ, ದಾಸ್ತಾನಿನ ನಿಯಂತ್ರಣ, ಮಾನವ ಶಕ್ತಿಯ ಯೋಜನೆ ಇವೇ ಮೊದಲಾದ ಮಹತ್ವದ ಕಾರ್ಯಗಳನ್ನು ಸಂಸ್ಥೆಯು ಅವನಿಗೆ ವಹಿಸಿಕೊಡುತ್ತದೆ. ಆದ್ದರಿಂದ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ವ್ಯವಹಾರದಲ್ಲಿ ತೊಡಗಿದ ಎಲ್ಲ ಜನರಿಗೂ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸುತ್ತಾನೆ. And sixth point, that is the guide to managerial world. Business economics provides a quantitative basis for decision making. The function of the business economist is not to make decisions by himself, but to analyze, conclude, and recommend the management. Hence, he has to think, discuss, and comment instead of jumping into action at once. Thus, a business economist has an important role to play by helping the management in the successful decision making and forward planning. ಅದು ಇಡೀ ವ್ಯಾವಹಾರಿಕ ಪ್ರಪಂಚಕ್ಕೆ ಮಾರ್ಗದರ್ಶಕವಾಗಿದೆ. ನಿರ್ವಹಣೆಯ ಅರ್ಥಶಾಸ್ತ್ರವು ಇಡೀ ವ್ಯಾವಹಾರಿಕ ಪ್ರಪಂಚಕ್ಕೆ ಮಾರ್ಗದರ್ಶನವನ್ನು ನೀಡಿ ವ್ಯವಹಾರಸ್ಥರು ಅಥವಾ ದೊಡ್ಡ ದೊಡ್ಡ ವ್ಯವಹಾರಿ ಸಂಸ್ಥೆಗಳ ವ್ಯವಸ್ಥಾಪಕರು ತಮ್ಮ ವ್ಯವಹಾರದಲ್ಲಿ ಸಮರ್ಪಕವಾದ ತೀರ್ಮಾನಗಳನ್ನು ತೆಗೆದುಕೊಂಡು ತಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವಂತೆ ಅವರಿಗೆ ನೆರವಾಗುತ್ತದೆ. ಇದು ಪ್ರತಿಯೊಂದು ದೊಡ್ಡ ವ್ಯವಹಾರಿ ಸಂಸ್ಥೆಯಲ್ಲಿ ನಿರ್ವಹಣೆ ಅರ್ಥಶಾಸ್ತ್ರಜ್ಞನನ್ನು ನಾವು ನೋಡಬಹುದಾಗಿದೆ. ಅವನು ಸ್ವತಃ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ವ್ಯವಹಾರದ ಅಂಕಿಅಂಶಗಳನ್ನು ಸಂಗ್ರಹಿಸುವುದು, ವಿಶ್ಲೇಷಿಸುವುದು ಮತ್ತು ಶಿಫಾರಸು ಮಾಡುವುದು ಮಾತ್ರ ಅವನ ಮುಖ್ಯ ಕೆಲಸವಾಗಿದೆ. ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವಂತೆ ನೆರವಾಗುವುದೇ ಅವನ ಮುಖ್ಯ ಕರ್ತವ್ಯವಾಗಿದೆ. So, lastly, I conclude my part. Business economics is a pragmatic and realistic in nature. It is applied to solve the complex problems faced by firm. It enables the firm to take apt decisions and attain success in its business. ನಿರ್ವಹಣೆಯ ಅರ್ಥಶಾಸ್ತ್ರವು ವಾಸ್ತವಿಕವಾದ ಮತ್ತು ಯಥಾರ್ಥವಾದ ಶಾಸ್ತ್ರವಾಗಿದೆ. ವ್ಯವಹಾರಿ ಸಂಸ್ಥೆಯು ಎದುರಿಸುವ ಅನೇಕ ಕ್ಲಿಷ್ಟಮಯವಾದ ಸಮಸ್ಯೆಗಳನ್ನು ಪರಿಹರಿಸಲು
ಅದನ್ನು ಉಪಯೋಗಿಸಲಾಗುತ್ತದೆ. ಇದರ ನೆರವಿನಿಂದ ಸಂಸ್ಥೆಗೆ ವ್ಯವಹಾರದಲ್ಲಿ ಯೋಗ್ಯವಾದ ನಿರ್ಣಯಗಳನ್ನು ತೆಗೆದುಕೊಂಡು ತನ್ನ ವ್ಯವಹಾರವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.